ಎಲ್ರಿಗೂ ನಮಸ್ಕಾರ. ಬನ್ನಂಜೆಯವರ ಆಧ್ಯಾತ್ಮ ಬಂಧುಗಳೇ, ವಿದ್ವಾನ್ ಡಾಕ್ಟರ್ ಎಚ್ ವಿ ನಾಗರಾಜ್ ರಾಯರೇ, ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಶ್ರೀಮತಿ ಜಯಶ್ರೀ ಶಾನ್ಭಾಗ್ ಅವರೇ, ವಿದ್ವಾನ್ ಗಾನ ಭಟ್ಟ ಅವರೇ, ಶ್ರೀಮತಿ ಕುಮಾರಿ ವೀಣಾ ಬನ್ನಂಜೆಯವರೇ, ಬಾಟ್ನಿಯವರೇ, ಮುಂತಾದ ಬನ್ನಂಜೆಯವರ ಆಧ್ಯಾತ್ಮ ಬಂಧುಗಳೇ, ಮೈಸೂರಿನಲ್ಲಿ ಬನ್ನಂಜೆಯವರು ಇಲ್ಲದ ಒಂದು ಈ ಕಾರ್ಯಕ್ರಮ. ನಾನು ಬನ್ನಂಜೆಯವರ ಜೊತೆ ಸುಮಾರು ವರ್ಷಗಳ ಕಾಲ ಒಡನಾಟದಲ್ಲಿದ್ದೆ. ಕಷ್ಟ ಸುಖಗಳನ್ನು ಮಾತಾಡ್ತಾ ಇದ್ದೆ, ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಆಧ್ಯಾತ್ಮ ವಿಚಾರಗಳ ಬಗ್ಗೆ ಅವರಲ್ಲಿ ನಾನು ಮಾತಾಡ್ತಾ ಇದ್ದೆ. ತುಂಬ ದುಃಖದ ವಿಚಾರ ಅಂತ ಹೇಳಿದರೆ, ಅವರನ್ನು ಕೊನೆ ಬಾರಿಗೆ ನಾನು ನೋಡಬೇಕಾದ್ರೆ ಕುಮಾರಿ ವೀಣಾ ಬನ್ನಂಜೆಯವರು ನನ್ನನ್ನು ಕೊನೆಯ ಬಾರಿಗೆ ಅವರ ಭೇಟಿಗೆ ಕಳಿಸೋದ್ರು. ಹೋಗಿ ಸ್ವಲ್ಪ ತೊಂದರೆ ಆಯಿತು ಹೋಗೋದಕ್ಕೆ, ಮನೆ ಪ್ರವೇಶನೂ ಸ್ವಲ್ಪ ತೊಂದರೆ ಆಯಿತು. ಪುನಃ ವೀಣಾ ಬನ್ನಂಜೆಯವರು ದೂರವಾಣಿ ಮೂಲಕ ಹೇಳಿ ಆಚಾರ್ಯರ ಬಳಿಗೆ ನನ್ನನ್ನು ಕಳಿಸಿದ್ರು. ಆಚಾರ್ಯರ ಒಂದು ಕೈ ತುಂಬ ನೋವಿತ್ತು, ಹೇಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ನಾನು ಯಾವತ್ತೂ ಅಂಥ ಸ್ಥಿತಿನಲ್ಲಿ ಆಚಾರ್ಯರನ್ನು ನೋಡ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಚಿತ್ರ ಬರೀಬೇಕಾದ್ರೆ ಯೋಗದ ಭಂಗಿಗಳನ್ನು ಅವರು ಹಾಕಿ ನನಗೆ ತೋರಿಸ್ತಾ ಇದ್ರು, ಈ ಥರ ಇರಬೇಕು ಅಂಥೇಳಿ. ಆನಂತರ ಸುಮಾರು ಹೊತ್ತು ಮಾತಾಡಿದೆ ಅವ್ರ ಹತ್ರ, ಎಲ್ಲ ಇದು ಮಾಡಿದೆ. ಕೊನೆಗೆ ಹೇಳಿದ್ರು, ನಿಮ್ಮ ಸಹಾಯನೂ ನನಗೆ ಬೀಳಬಹುದು, ನಾನು ನಿಮಗೆ ಫೋನಲ್ಲಿ ತಿಳಿಸ್ತೀನಿ, ಆವಾಗ ಬನ್ನಿ ಅಂತ ಹೇಳಿದ್ರು. ಅಷ್ಟೇ, ಅದು ನನ್ನ ಕೊನೆಯ ಭೇಟಿ. ಇದರಲ್ಲಿ ಮೊದಲ ಭೇಟಿ ಯಾವಾಗ ಅಂತ ಹೇಳಿದರೆ, ನಾನು ಸುಮಾರಾಗಿ 89ನೇ ಇಸ್ವಿ ಇರಬೇಕು, ನನಗೆ ಸರಿಯಾಗಿ ನೆನಪಿಲ್ಲ. ತರಂಗದಲ್ಲಿ ನಾನು ಚಿತ್ರ ಬರಿತಾ ಇದ್ದೆ. ಯಾವುದು ಈ ಭೈರಪ್ಪನವರ ಭೀಮಕಾಯ ಅನ್ನೋ ಒಂದು ಕಾದಂಬರಿಗೆ, ಆಮೇಲೆ ಸತ್ಯಕಾಮ್ರ ಕಾದಂಬರಿಗೆ ಚಿತ್ರ ಬರಿತಾ ಇದ್ದೆ. ಆ ಸಮಯದಲ್ಲಿ ಆಚಾರ್ಯರು ಉದಯವಾಣಿಗೆ ಸಂಪಾದಕರಾಗಿದ್ದರು. ಆ ಒಂದು ಸಮಾರಂಭದಲ್ಲಿ ನಾನು ಆ ಸಮಾರಂಭಕ್ಕೆ ಹೋದಾಗ ಒಬ್ಬರು ಬಂದು ನನ್ನ ಹತ್ರ ಮಾತಾಡಿದ್ರು. ಬೆನ್ನಿಗೆ ಕೈ ಹಾಕಿ, ನೀವೇನಾ ಗಂಜೀಫರು ಅಂತ. ಹೌದೌದು ಅಂತ ಹೇಳಿದೆ. ಆಮೇಲೆ ಬನ್ನಿ ಹೋಗೋಣ ಅಂತ ಅಲ್ಲಿ ತಿಂಡಿ ಇತ್ತು, ತಿನ್ನಕ್ಕೆ ಹೋದೆ. ಆಮೇಲೆ ನಾನು ಕೇಳಿದೆ, ನೀವು ಯಾರು ಅಂತ ಕೇಳಿದೆ. ನಾನು ಬನ್ನಂಜೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಅವ್ರ ಬಗ್ಗೆ ಎಲ್ಲ ಕೇಳಿದ್ದೆ ಇದರಲ್ಲಿ. ತಕ್ಷಣ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ಗುರುಗಳೇ, ನೀವು ನನಗೆ ಗೊತ್ತೇ ಆಗಲಿಲ್ವಲ್ಲ, ನನ್ನ ಹತ್ರನೇ ಬಂದಿರುವಂಥವರು ಅಂತ. ಅವಾಗ ಹೇಳಿದ್ರು, ಯಾವುದೋ ಒಂದು ಸಂಬಂಧ, ವೈಬ್ರೇಷನ್ ಕರ್ಕೊಂಡು ಬರುತ್ತೆ ಅಂತೆಲ್ಲ ಹೇಳಿದ್ರು ಅವರು. ಅದು ನನ್ನ ಮೊದಲನೇ ಭೇಟಿ. ಅವರ ಮೊದಲನೇ ಪುಸ್ತಕದ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಇದ್ದೀನಿ. ಅದು ಹೇಗಾಯಿತು ಅಂತ ಹೇಳಿದರೆ, ಹೀಗೆ ಅವರ ಕೆಲವು ವಿಚಾರಗಳ ಬಗ್ಗೆ ಪುತ್ತಿಗೆ ಶ್ರೀಗಳು ಒಂದು ಭಗವಂತನ ನಲ್ನುಡಿ ಅಂತ ಒಂದು ಪುಸ್ತಕ ಮಾಡಿದ್ರು. ಅದಕ್ಕೆ ಕೆಲವು ಚಿತ್ರ ಬರೆದೆ. ಆಚಾರ್ಯರು ರಘುಪತಿ ಭಟ್ರ ಹತ್ರನೇ ಬರೆಸ್ಬೇಕು ಅಂತ ಅದಕ್ಕೆ ಬರದೆ, ಅದು ಆಮೇಲೆ ಕೃಷ್ಣನ್ ಚಿತ್ರನೇ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಭಗವಂತನ ನಲ್ನುಡಿ. ಇವತ್ತು ನೀವು ಅದನ್ನು ಓದಿದ್ರೆ, ಇವತ್ತು ಸುಮಾರು ಪ್ರಿಂಟ್ ಆಗಿದೆ ನಲ್ನುಡಿ, ಭಗವದ್ಗೀತೆ ಪುಸ್ತಕ. ತುಂಬ ಸೊಗಸಾಗಿದೆ. ಅವರು ಉಪಯೋಗಿಸಿರುವಂಥ ಒಂದು ಭಾಷೆ ರೋಮಾಂಚನ ಆಗುತ್ತೆ ಅದನ್ನು ಓದ್ತಾ ಇದ್ದರೆ. ಅನಂತರದಲ್ಲಿ ವಿದ್ಯಾಭೂಷಣರು ಸ್ವಾಮಿಗಳಾಗಿದ್ದಂತಹ ಒಂದು ಕಾಲ. ಉಡುಪಿಯಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು ಪ್ರವಚನ ಆಗ್ತಾ ಇತ್ತು ಆಚಾರ್ಯರದು. ನನಗೆ ತಕ್ಷಣ ಬರಬೇಕು ಅಂತ ಹೇಳಿದ್ರು. ನಾನು ಮತ್ತು ಇವರು ನೆದರ್ಲ್ಯಾಂಡ್ ಅವರು ರಾಬರ್ಟ್ ಜೈದಂಬೋಸ್ ಅಂತ ಇದ್ದರು, ನಾನು ಇಬ್ಬರೂ ಅಲ್ಲಿಗೆ ಹೋದ್ವು ಪ್ರವಚನ ಕೇಳೋದಕ್ಕೋಸ್ಕರ. ಅಲ್ಲಿ ವಿದ್ಯಾಭೂಷಣರು ತಲೆವಾಕಾರೋಪನಿಷತ್ ಪುಸ್ತಕ ಒಂದು ಪ್ರಿಂಟ್ ಆಗಬೇಕು ಆಚಾರ್ಯರದು,
ಆಚಾರ್ಯರದ್ದು ಯಾವುದೋ ಸಣ್ಣ ಪುಟ್ಟದ್ದಾಗಿದೆ, ನಾವು ಅವ್ರದ್ದೊಂದು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ, ಅದನ್ನು ಪ್ರಿಂಟ್ ಮಾಡೋದಕ್ಕೆ ಆವಾಗ ನನಗೆ ನೆನಪು, 4 ತಲೆಯಿಂದ ಹೇಳುವ ಬ್ರಹ್ಮ ಈಶ್ವರ 5 ತಲೆಯಿಂದ ಅದನ್ನು ಕೇಳ್ತಾನೆ, ತಲವಕಾರ ಉಪನಿಷತ್ ಅಂತ ಸುಮಾರು ದಿವಸ ಅದರ ಪ್ರವಚನ ಮಾಡಿದ್ರು. ಆಮೇಲೆ ನಾನು ಚಿತ್ರ ಬರೆದೆ, ಆ ಪುಸ್ತಕನೂ ಪ್ರಕಟ ಆಯಿತು. ಆಗ ನಾವೊಂದು ಯೋಜನೆ ಮಾಡಿದ್ದು, ಅದು ಆಗಲಿಲ್ಲ ಯೋಜನೆ. ಏನು ಯೋಜನೆ ಅಂದರೆ ಹೇಳಿದ್ರೆ, ಆಚಾರ್ಯರು ಪ್ರವಚನ ಮಾಡೋದು, ವಿದ್ಯಾಭೂಷಣರು ಹಾಡು ಹೇಳೋದು, ನಾನು ಅದಕ್ಕೆ ಚಿತ್ರ ಬರೆಯೋದು ಅಂತ. ಅದು ಸುಮಾರು ನಮ್ಮ ಒಂದು ಒಡನಾಟದಲ್ಲಿ ಕೆಲಸ ಆಗಬೇಕು, ಅದೊಂದು ಒಳ್ಳೆಯ ಯೋಜನೆ ಅಂತೆಲ್ಲ ಇದು ಮಾಡಿದರು. ಆಮೇಲೆ ವಿದ್ಯಾಭೂಷಣರು ಪೀಠ ಬಿಟ್ಟ ಮೇಲೂ ನಾವು ಅದನ್ನು ಮುಂದುವರಿಸ್ಬೇಕು ಅಂತ ಮಾಡಿದ್ವು. ಇಡೀ ಪ್ರಪಂಚ ಸುತ್ತೋಣ, ಆಮೇಲೆ ಬಿಟ್ಟ ಮೇಲೆ ಆ ಥರ ಯೋಚನೆ ಆಯಿತು, ಇಡೀ ಪ್ರಪಂಚ ಸುತ್ತೋಣ ನಾವು 3 ಜನ. ಪೆಜತ್ತಾಯರು ಅದನ್ನು ಎಲ್ಲಿ ನಮ್ಮ ಕಾರ್ಯಕ್ರಮ ಇಟ್ಕೊಳ್ಳೋದು ಅಂತ ಅವರು ನಿಷ್ಕರ್ಷೆ ಮಾಡೋದು. ವಿದ್ಯಾಭೂಷಣರ ಹಾಡು ಮತ್ತು ಆಚಾರ್ಯರ ಪ್ರವಚನ, ನನ್ನ ಚಿತ್ರ ಅಂತ. ಅದು ಆಗಲೇ ಇಲ್ಲ. ಕೊನೆಗೆ ವಿದ್ಯಾಭೂಷಣರ ಮಗನ ಉಪನಯನಕ್ಕೆ ಅದೊಂದು ಕಾರ್ಯಕ್ರಮ ಮಾಡೋದು ನಾವು. ಅದು ಯೂಟ್ಯೂಬಲ್ಲಿ ಸಿಗ್ಬೋದು, ಸಣ್ಣ ಕಾರ್ಯಕ್ರಮ ಮಾಡೋದು. ಆಗಲೂ ನಮಗೆ ಆಸೆ, ಇಡೀ ವಿಶ್ವ ಓಡಾಡಬೇಕು ಆಚಾರ್ಯರ ಜೊತೆ ಅಂತ. ಆಚಾರ್ಯರಿಗೆ ವಿದ್ಯಾಭೂಷಣ್ಗೆಲ್ಲ ಇತ್ತು, ಅವರವ್ರದ್ದೇ ಆದಂಥ ಕುಟುಂಬದ ತೊಂದರೆಗಳಿಂದ ಅದು ಆಗಲಿಲ್ಲ. ಅದರ ಬದಲಾಗಿ ಬೇರೆಯವರು ಮಾಡಿದ್ರು, ಅದೇ ಆಲೋಚನೆಯನ್ನು ಮಾಡಿದ್ರು. ಅದು ತುಂಬ ಸಂತೋಷ. ಅದು ಕೊನೆಗೊಟ್ಟು. ನಾನು ಭಾಷಣಕಾರ ಅಲ್ಲ, ಅದರಿಂದ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ನನ್ನ ಮಾತಿನಲ್ಲಿ, ದಯವಿಟ್ಟು ಕ್ಷಮಿಸಿ. ಅನಂತರದ ದಿನದಲ್ಲಿ ಆಚಾರ್ಯರ ಕೆಲವು ಪುಸ್ತಕಗಳು ಆಯಿತು, ಆಮೇಲೆ ಆಚಾರ್ಯರ ಪಬ್ಲಿಕೇಶನ್ ಆಯಿತು. ಅದರಲ್ಲಿ ನಾನು ಅವ್ರಿಗೆ ಎಂಬ್ಲಮ್ಮು ಮಾಡಿಕೊಟ್ಟೆ. ಅದ್ರ ಬಗ್ಗೆ ಸುಮಾರು ಒಂದು 4-5 ಚಿತ್ರಗಳನ್ನು ಬದಲಾವಣೆ ಮಾಡಿ ಅದನ್ನು ಮಾಡಿದ್ದು, ತುಂಬ ಅಧ್ಯಾತ್ಮದಲ್ಲಿ. ಆ ನಂತರದಲ್ಲಿ ನನ್ನ ಚಿತ್ರಗಳಿಗೂ ಅವರು ತಂತ್ರಸಾರದ ಮೂಲಕ ಕೆಲವು ಹೀಗೆ ಇರಬೇಕು, ಅದರಲ್ಲಿ ಜಾತಿಗಳಲ್ಲಿ ಬರ್ತದೆ, ಹಂಸ, ಭದ್ರ, ಮಾಳವ್ಯ, ರುಚಿಕ, ಶಶಕ, ಇಂಥ ಜಾತಿಗಳು ಇದೆ. ಅದರಲ್ಲಿ ಪ್ರಪೋಷನ್, ಅವ್ರದ್ದೇ ಆದಂಥ ಒಂದು ಪ್ರಪೋಷನ್ ಇರುತ್ತೆ, ಅದನ್ನೆಲ್ಲ ಹಾಕಬೇಕು. ಆಮೇಲೆ ಕಣ್ಣುಗಳು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಈ ಪುಸ್ತಕದಲ್ಲಿ ನೋಡಿದಿರಿ, ಒಂದು ಜಮಿನಿ ರಾಯ್ದು ಆಚಾರ್ಯರು ಎಡಗೈನಲ್ಲಿ ಬರೆದು ಕೊಟ್ಟಿದ್ದಾರೆ. ಅದು ಮೂಲ ಕೃತಿ ನನ್ನ ಹತ್ರ ಇದೆ. ಆ ಕಣ್ಣು ಎಲ್ಲ ತಾವರೆ ಹೂವಿನಾಗೆ ಇರಬೇಕು ಅಂತ. ಸ್ವತಃ ಆಚಾರ್ಯರು ಕಲಾವಿದರು ಆಗಿದ್ರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರ ಪೋರ್ಟ್ರೇಟನ್ನು ಅವ್ರು ಮಾಡ್ಕೊಂಡಿದ್ರು ಅದನ್ನ. ಅದರಲ್ಲಿ ನನ್ನ ಚಿತ್ರದಲ್ಲಿ ಏನಾದರೂ ಮಾರ್ಪಾಡು ಆಗಬೇಕಾದ್ರೆ ಅವರು ಹೇಳೋರು, ಹೀಗೆ ಅಂತ ಎಲ್ಲ ಹೇಳೋರು. ಅದನ್ನು ಅವರ ತಂತ್ರಸಾರದ ಮೂಲಕ, ಆಮೇಲೆ ವಿಷ್ಣು ಧರ್ಮೋತ್ತರ ಪುರಾಣದ ಮೂಲಕ ನಾನು ಕೆಲವು ನನ್ನ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಅವರ ಇದಕ್ಕೆ. ಅದರಲ್ಲಿ ಉಡುಪಿಯ ಗೀತಾ ಮಂದಿರದಲ್ಲೂ ಕೆಲವೆಲ್ಲ ಅವ್ರದ್ದೇ ರೇಖೆಗಳು ಇದೆ, ಅದು ನಂದು ಪೂರ್ತಿ ಇಲ್ಲ. ಅದರಲ್ಲಿ ಕೆಲವು ಅವರೇನೆ ಹೀಗೆ ರೇಖೆಗಳನ್ನು ಹಾಕಿದ್ದಾರೆ, ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ. ಅದು ಸರ್ವೋಪನಿಷತ್ತು ಮೇನ್ ಚಿತ್ರಕ್ಕೆಲ್ಲ ಅವರ ಒಂದು ಕೊಡುಗೆ ಒಂದು ವಿಶೇಷವಾಗಿತ್ತು. ಆನಂತರ GV ಅಯ್ಯರ್ ಮನೆಯಲ್ಲಿ ಸಿನಿಮಾ ಬಗ್ಗೆ ಅವರು ಮಾಡಿದರು. GV ಅಯ್ಯರು ಇವ್ರ ಹೆಸರನ್ನ ಹೆಚ್ಚಿಗೆ ಹೇಳಲಿಲ್ಲ, ಆದರೂ ಪರವಾಗಿಲ್ಲ, ಆಚಾರ್ಯರಿಗೆ ಹೆಸರು ಬಗ್ಗೆ ಏನೂ ಮೋಹ ಇರಲಿಲ್ಲ. ನನ್ನ ಕರೆದ್ರು, GV ಅಯ್ಯರ್ ಮನೆಗೆ ಬನ್ನಿ, ತಿರುಪತಿ ಹುಡುಗರು ಯಾರೋ ಒಂದು ಭಾಗವತ ಸಿನಿಮಾ ಮಾಡ್ತಾರೆ, ಅದಕ್ಕೆ ಸಿನಿಮಾಕ್ಕೆ ಚಿತ್ರಗಳೆಲ್ಲ ಹೇಗಿರಬೇಕು ಏನು ಅಂತ ಆಗಬೇಕು, ಶ್ರೀಮದ್ ಭಾಗವತ ಅಂತ ಸಿನಿಮಾ ತೆಗಿತೀವಿ ಅಂತ ಹೇಳಿದ್ರು. GV ಅಯ್ಯರು ರಾಮುಹಳ್ಳಿನಲ್ಲಿ ಒಂದು ಮನೆ ಕಟ್ಟಿದ್ರು, ಹೊಸ ಮನೆ, ಒಂದು ತೊಟ್ಟಿ ಮನೆ ಕಟ್ಟಿದ್ರು. ಗೋಡೆ ಎಲ್ಲ ನನ್ನ ಚಿತ್ರ ಬರಿಬೇಕು ಅಂತ ಇಟ್ಟಿದ್ರು, ನಾನು ಬರೆಯೋಕ್ಕೆ ಆಗಲಿಲ್ಲ, ಬ್ಯುಸಿ ಆಗಿ ಹೋಗಿತ್ತು. ನಂತರ ಭಾಗವತದ ಬಗ್ಗೆ ಅವರು ಬರೆದ್ರು GV ಅಯ್ಯರ್ ಮನೆಯಲ್ಲಿ, ಶಂಕರಾಚಾರ್ಯ ಮಧ್ವಾಚಾರ್ಯ ಆದಮೇಲೆ. ಆ ಮಧ್ಯದಲ್ಲಿ ನಾವೊಂದು ಇದನ್ನು ಮಾಡಿದ್ರು, ಸಂಗೀತ ಗಂಗಾ ಅಂತ ಒಂದು ಸಿನಿಮಾ ಮಾಡಿದ್ರು, VRK ಪ್ರಸಾದ್ ಅವರ ಯಜಮಾನರು ಮಾಡಿದ್ರು. ಅದು ಆ ಕಾಲದಲ್ಲಿ ಡೆಲ್ಲಿಲಿ ಮಾತ್ರ ಇತ್ತು TV. ಆ TVನಲ್ಲಿ ಪ್ರತಿ ವಾರನೂ ಆಗೋದು, ಅದರೊಳಗೆ ನನ್ನ ಚಿತ್ರನೇ ಜಾಸ್ತಿ ಇದ್ದಿದ್ದು, ಸಂಗೀತ ಗಂಗಾ ಅಂತ. ಅದಕ್ಕೆ ಆಚಾರ್ಯರು ಸ್ಕ್ರಿಪ್ಟ್ ಬರೆದ್ರು. ಅದರಲ್ಲಿ ನೋಡಿ, ಯಾರು ಹೇಳದೆ ಹೋಗಿರುವಂಥ ವಿಚಾರಗಳನ್ನು ಆಚಾರ್ಯ ಹೇಳಿದರು. ವೇದದಿಂದ ಸಂಗೀತ, ವೇದದಲ್ಲಿ ಏನೇನಿದೆ ಅಂತ.
ಏನು ಇದೆ ಅಂದರೆ ಸ್ವರಗಳು ಹೇಗೆ ಹುಟ್ಟಿತು, ಯಾವ ಪ್ರಾಣಿಗಳಿಂದ ಯಾವ ಸ್ವರ ಹುಟ್ಟಿತು ಅದೆಲ್ಲ ಅವರು ಆಚಾರ್ಯರು ಹೇಳಿದರು. ಸುಮಾರು ಜನ ಆಮೇಲೆ ಕಾಪಿ ಮಾಡಿದರು ಅದನ್ನೆಲ್ಲ, ಸುಮಾರು ಕಡೆ ಸ್ವಾಮಿಗಳು ಅದನ್ನೆಲ್ಲ ಕಾಪಿ ಮಾಡಿದ್ದಾರೆ. ಅಂಥ ಒಂದು ನಿಗೂಢವಾದ ವಿಚಾರ ಆ ಸಂಗೀತ ಗಂಗಾ ಸಿನಿಮಾದಲ್ಲಿತ್ತು. ಹೀಗೆ ಜಿ ವಿ ಅಯ್ಯರ್ ಮನೆಯಲ್ಲಿ ಅವರ ಒಂದು ರೂಮ್ನಲ್ಲಿ ನಾನು ಆಚಾರ್ಯರು ಸುಮಾರು ದಿವಸ ಇದ್ವು. ನನಗೆ ನೆನಪಿಲ್ಲ ಎಷ್ಟು ದಿವಸ ಇದ್ದು ಅಂತ. ಆಗ ಶ್ರೀಮದ್ ಭಾಗವತದ ಬಗ್ಗೆ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸೀನ್ಸ್ ಬಂತು, ಇವಾಗ ಆ ಸೀನ್ಸ್ಗೆ ಏನು ಚಿತ್ರ ಬರೀಬೇಕು, ಹೇಗಿರಬೇಕು ಮಂಟಪಗಳು, ಹೇಗಿರಬೇಕು ಇದು, ಪ್ರತಿಯೊಂದು ಆಚಾರ್ಯರು ಕೂತ್ಕೊಂಡು ಹೇಳೋರು. ಅವ್ರು ಹೇಗೆ ಕೂತ್ಕೊಳ್ತಾ ಇದ್ರು ನನಗೆ ಆಶ್ಚರ್ಯ. ಅವ್ರು ಹೇಗೆ ಕೂತ್ಕೊಳ್ತಾ ಇದ್ರು, ಯೋಗಾಸನದಲ್ಲಿ ಕೂತ್ಕೊಂಡು ಹೇಳೋರು, ಹೀಗೆ ಋಷಿಗಳದಾಗಿ ಹೇಳೋರು. ನಾನಲ್ಲಿ ಸ್ಕೆಚ್ ಮಾಡುವೆ. ಅದರಲ್ಲಿ ಸುಮಾರು ನನಗೆ ನೆನಪಿದೆ, ಗೋಕರ್ಣನ ಬರೆದಿರುವಂಥದ್ದು, ಆಮೇಲೆ ಸನಕಾದಿಗಳನ್ನು ಬರೆದಿರುವಂಥದ್ದು, ಆಮೇಲೆ ಅದು ಅವತಾರಗಳು 24 ಅವತಾರಗಳನ್ನು 24 ಅವತಾರಗಳನ್ನೆಲ್ಲ ಮೋಹಿನಿ ಅವತಾರ ಮುಂತಾದ ಅವತಾರಗಳನ್ನೆಲ್ಲ ಮಾಡಿದ್ದೆ. ಅದು ಹೇಗಿರ್ಬೇಕು ಸೆಟ್ಟಲ್ಲಿ, ಅದು ಯಾವ ರೀತಿ ಕಾಣಿಸ್ಬೇಕು ಸಿನಿಮಾದಲ್ಲಿ ಬಂದಾಗ, ಈ ಥರದ್ದೆಲ್ಲ ನಾವು ಮಾಡೋದು. ಆಮೇಲೆ ಕೊನೆಗೆ ಈ ಯಾವ ಪ್ರಾಣಿಯಿಂದ ಏನು ಕಲಿಬೇಕು ಮನುಷ್ಯ, ಅದನ್ನ ಕೊನೆ ಭಾಗವತದ ಕೊನೆಯದು ಅದನ್ನ ನಾನು ಮಾಡಿದ್ದೆ. ಈ ಥರ ಒಂದು ಸಿನಿಮಾಕ್ಕೆ ನಾವು ಏನು ಆಗಬೇಕು ಅದನ್ನೆಲ್ಲ ನಾವು ಅದರಲ್ಲಿ ಗುರುತು ಹಾಕಿ ಒಂದು ಫೈಲ್ ಮಾಡಿದ್ದೆ. ನಾನು ಫೈಲ್ ಮಾಡಿ ಆಮೇಲೆ ನನ್ನ ಬಾಡಿಗೆ ನಾನು ಮೈಸೂರಿಗೆ ಹೋದೆ. ಆನಂತರ ಸ್ವಲ್ಪ ಆಚಾರ್ಯರಿಗೂ ಇವ್ರಿಗೆ ಜಿ ವಿ ಅಯ್ಯರ್ಗೂ ಏನೋ ವೈಮನಸ್ಸು ಬಂತು. ಆಮೇಲೆ ಆಚಾರ್ಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಆವಾಗಲೂ ಅಯ್ಯರ್ ಬರಲಿಲ್ಲ. ಆಮೇಲೆ ಅದು ಫೈಲ್ ಏನಾಯಿತು ಗೊತ್ತಿಲ್ಲ ನನಗೆ, ಅದು ಏನಾಯಿತು. ತುಂಬ ಅಮೂಲ್ಯವಾಗಿರುವಂಥ ಒಂದು ಫೈಲ್ ಅದು ಎಲ್ಲಿದೆ ಇನ್ನೂ ನನಗೇನು ಸಿಗಲಿಲ್ಲ. ಹೀಗೆ ಆಚಾರ್ಯರು ಅದು ಕೊನೆಯ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದ ಆಸೆ ಅದು ಹೋಯಿತು. ಆ ನಂತರ ನನಗೆ ಆಚಾರ್ಯರು ಏನು ಹೇಳಿದ್ರು ಅಂದರೆ, ನನಗೆ ಸ್ವಲ್ಪ ಆರೋಗ್ಯದ್ದು ಸ್ವಲ್ಪ ಏರ್ಪೇರಾಯಿತು, ಥೈರಾಯ್ಡು ಈ ಥರದ್ದೆಲ್ಲ ಒಂದು ಇದು ಬಂತು ನನಗೆ. ಆಗ ನಾನು ಯಾವುದೋ ಒಂದು ಮಾತ್ರೆಗಳನ್ನೆಲ್ಲ ತಗೊಂಡೆ. ಒಂದು ದಿವಸ ಇದ್ದಕ್ಕಿದ್ದಾಗೆ ಏನಾಯಿತು ಗೊತ್ತಿಲ್ಲ ಆಚಾರ್ಯರಿಗೆ, ಆ ಮಾತ್ರೆ ಪೂರ ಒಯ್ತಾಡಕ್ಕವರ ಅಂದರು. ಅಂದರೆ ಮಾತ್ರೆ ಎಲ್ಲ ಬಿಸಾಕ್ತೀರಾ, ನಿಮಗೆ ನಾನು ಪ್ರಾಣಶಕ್ತಿ ಕೊಡ್ತೀನಿ ಅಂತ ಹೇಳೋದು ಇದ್ದಕ್ಕಿದ್ದಾಗೆ. ಆಯಿತು ಆಚಾರ್ಯ, ನಿಮ್ಮ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಇದೆ, ಆ ಥರ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲ ಬಿಸಾಕ್ತೆ ಮಾತ್ರೆ ಎಲ್ಲ. ಆಮೇಲೆ ಬನ್ನಿ ಅಂತ ಹೇಳಿದ್ರು. ಪ್ರಾಣಶಕ್ತಿ ಹೀಗೆ ತಲೆ ಮೇಲೆ ಕೈ ಇಟ್ಟು ಸುಮಾರು ಹೊತ್ತು ಪ್ರಾಣಶಕ್ತಿ ಕೊಡ್ತಾ ಇದ್ರು. ಅವ್ರ ಮನೇಲಿ ಕೆಲವರಿಗೆ ಅದು ಇಷ್ಟ ಆಗಲಿಲ್ಲ, ಕೆಲವರು ವೀಣಾ ಬಂಜೆಯವರಿಗೆಲ್ಲ ಖುಷಿ. ಆಮೇಲೆ ಹೇಳಿದ್ರು, ಪ್ರಾಣಶಕ್ತಿ ಅಂದರೆ ನನ್ನ ಪ್ರಾಣದ ಶಕ್ತಿ ಕೊಡೋದಲ್ಲ, ಇವರ ಪ್ರಾಣದ ಶಕ್ತಿಯನ್ನು ಉತ್ತೇಜನ ಮಾಡುವಂಥದ್ದು. ನೀವು ಕಲಾವಿದರು, ನೀವು 100 ವರ್ಷ ಬದುಕಬೇಕು, ಏನು ಆಗಲ್ಲ ನಿಮಗೆ, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ, ನಾನು ಯಾವಾಗ ಉಡುಪಿಗೆ ಹೋದ್ರು ಅವ್ರ ಮನೆಗೆ ಹೋದ್ರೂ ಪ್ರಾಣಶಕ್ತಿ ಹೀಲಿಂಗ್ ನನಗೆ ಮಾಡ್ತಾ ಇದ್ರು. ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ, ನೋಡಿದಿರ ನೀವು? ಹೌದು, ಸುಮಾರು ಜನ ನೋಡಿದ್ದಾರೆ. ನಾನು ಹೋದರೆ ತಕ್ಷಣ ಅಲ್ಲಿ ಕೂತ್ಕೊಂಡು ಪ್ರಾಣಶಕ್ತಿಯಲ್ಲಿ ಕೊಡೋದು. ನನಗೆ ಆವಾಗ ಏನಾಗ್ತಾ ಇತ್ತು ಅಂದರೆ, ಮೈಯೆಲ್ಲ ಕೂದಲು ಎಲ್ಲ ರೋಮಾಂಚನ ಆಗೋದು, ನೆಟ್ಟಿಗೆ ನಿಂತ್ಕೊಳ್ಳೋದು. ಆ ಥರ ರೋಮಾಂಚನದ ಒಂದು ಅನುಭವ ನನಗೆ. ಏನೋ ಮೇಲಿಂದ ಕೆಳಗಡೆ ಹೋಗೋದು, ಕೆಳಗಡೆಯಿಂದ ಮೇಲಕ್ಕೆ ಹೋಗೋದು, ಆ ಥರದ್ದು ಏನೋ ಆಗ್ತಾ ಇತ್ತು. ನಾನು ಮೊದಲು ಯೋಚನೆ ಮಾಡಿದೆ ಸ್ವಲ್ಪ ಭ್ರಮೆ ಇರಬಹುದು ಅಂತ. ಆದರೆ ಪ್ರತಿ ಸರ್ತಿನೂ ಹಾಗೆ ಆಗ್ತಾ ಇತ್ತು. ಅವರು ಇದು ಮಾಡುವಾಗ ಅವ್ರು ಹೇಗೆ ಅಂದರೆ, ಉಸಿರನ್ನ ಜೋರಾಗಿ ತಗೊಂಡು ನನ್ನ ತಲೆ ಮೇಲೆ ಹೀಗೆ ಕೈ ಇಡೋರು. ಅದನ್ನು ಅವರ ಒಂದು ಆ ಶಕ್ತಿಯಿಂದನೋ ಏನೋ ನನ್ನ ಕಲೆ ಇನ್ನೂ ಸುಮಾರು ಇನ್ನೂ ರಚನೆ ಆಗ್ತಾನೆ ಇದೆ. ಅದರಿಂದ ಅವರ ಆಶೀರ್ವಾದ, ಅನುಗ್ರಹ ಎಲ್ಲ ನಾವು ಯಾವಾಗಲೂ ಮರೆಯುವಾಗಿಲ್ಲ. ಆಮೇಲೆ ಕೊನೆಯದಾಗಿ ಒಂದು ಹೇಳ್ಬಿಡ್ತೀನಿ. ಅವರು ಹಾಸಿಗೆನಲ್ಲಿದ್ದಾಗ ನನಗೆ ರಾಮ ಸಂದೇಶ ಅಂತ ಒಂದು ಪುಸ್ತಕ ಮಾಡಿಸಿದಾಗ ಆ ಪುಸ್ತಕಕ್ಕೆ ನನ್ನ ಹತ್ರ ಚಿತ್ರ ಬರಿಬೇಕು ಅಂತ ಹೇಳಿದ್ರು. ಬರೆದು ಕೊಟ್ಟೆ. ಆಯಿತು, ಬರೆದು ಆದಮೇಲೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಫೋನ್ ಮಾಡಿಬಿಟ್ಟು ನನಗೆ, ರಘುಪತಿ ಭಟ್ರೆ ಹೆಂಗೆ ಒಂದು ವೈಕುಂಠ ಅಂತ ಚಿತ್ರ ಬೋಡು ಅಂದರು. ವೈಕುಂಠದ ಚಿತ್ರ ಬೇಕು ನನಗೊಂದು ಅಂತ. ಆಯಿತು ಆಚಾರ್ಯ, ಮಾಡ್ಕೊಡ್ತೀವಿ. ಅದು ಆನಂದವಾಗಿ ಬ್ರಹ್ಮ ತೇಲ್ತಾ ಇರಬೇಕು, ಆನಂದ. ಸರಿ ಆಯಿತು ಅಂತ ಬ್ರಹ್ಮ ಹೀಗೆ ತೇಲು ಹಾಗೆ ಮಾಡಿಕೊಟ್ಟೆ. ನಾನು ವಾಟ್ಸಪ್ಪಲ್ಲಿ ಅವರ ಮಗನಿಗೆ ಕಳಿಸ್ದೆ, ಇವ್ರಿಗೆ ವಿನಯ್ಗೆ. ಆಮೇಲೆ ಅದನ್ನು ನೋಡಿ ಎಲ್ಲ ಇದು ಮಾಡಿದ್ರು, ಸರಿಯಾಗಿ. ಅದರೊಳಗೆ ರುದ್ರದೇವರು
ಆಮೇಲೆ ಗರುಡ ದೇವರು ಹಾರ್ತಾ ಇರಬೇಕು. ಅವ್ರು ಯಾಕೆ ನಿಲ್ಸಿದ್ದೀರಿ ನೀವು, ರುದ್ರದೇವ್ರನ್ನ ಮಾಡಿ ಅದರಲ್ಲಿ ಅಂತ. ನಾನು ಆಚಾರ್ಯ ಆ ಚಿತ್ರ ಫೈನಲ್ ಆಗೋಗಿದೆ, ರುದ್ರದೇವರು ಮಾಡೋಕ್ಕಾಗಲ್ಲ, ಗರುಡನ್ನು ಮಾಡೋಕ್ಕಾಗಲ್ಲ, ಬೇರೆನೇ ಚಿತ್ರ ಮಾಡಿಕೊಡ್ತೀನಿ ಗರುಡ ಮತ್ತು ರುದ್ರ, ಕಂಪ್ಯೂಟರ್ನಲ್ಲಿ ಸೇರಿಸ್ಬೋದು ಅಂತ ಹೇಳಿದೆ. ಆಮೇಲೆ ಆಯಿತು ಅಂತ ಹೇಳಿ ನಾನು ಗರುಡ ಮತ್ತು ರುದ್ರದೇವ್ರದ್ದು ಬೇರೆನೇ ಕಳಿಸಿ ಮಾಡಿದೆ. ಆಚಾರ್ಯರು ಮಗನಿಗೆ ಕಳಿಸಿದ್ದೆ. ಆಚಾರ್ಯರು ನೋಡಿ ಸರಿಯಾಗಿದೆ, ಈಗ ಸರಿಯಾಗಿದೆ ಅಂತ ಹೇಳಿದ್ರು. ಅದು ಸರಿಯಾಗಿದೆ ಅಂತ ಹೇಳಿ ಮಾರನೇ ದಿವಸ ಅವರು ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದ್ರು. ಇದು ತುಂಬ ದುಃಖದ ಸಂಗತಿ. ಹೀಗಾಗಿ ಆಚಾರ್ಯರ ಒಂದು ಒಡನಾಟದಲ್ಲಿ ಸುಮಾರು ಸಮಯ ನನಗೆ ಸಿಕ್ಕಿದ್ದಂಥ ಒಂದು ಭಾಗ್ಯ, ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಕಾಣ್ತದೆ. ಅವರ ಜೊತೆ ನಾನು ಕಾಲ ಕಳೆದಿದ್ದು ಕಲೆಯ ವಿಚಾರವಾಗಿ, ಕಾವ್ಯಕಲೆ ವಿಚಾರವಾಗಿ, ಆಮೇಲೆ ಜೀವನದ ವಿಚಾರವಾಗಿ ಸುಮಾರು ನನಗೆ ತಿಳುವಳಿಕೆಗಳನ್ನು ಅವರು ಹೇಳಿದ್ದಾರೆ. ಮೈಸೂರಿಗೆ ಪ್ರವಚನಕ್ಕೆ ಬಂದಾಗ ನಾನು ಪ್ರವಚನ ಸಂಜೆ ತನಕ ಇರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಜೊತೆನೇ ಇರ್ತಾಯಿದ್ರು. ನಾವಿಲ್ಲಿ ಮೈಸೂರಿನ ಮಿತ್ರರಾಗಿರುವಂಥ, ಈಗ ಮೊನ್ನೆ 3 ದಿವಸದ ಹಿಂದೆ ಕಾಲವಾದರು ಕೆ.ಜೆ. ಕುಮಾರ್ ಅಂತ. ಕೆ.ಜೆ. ಕುಮಾರ್ ಜೊತೆ ಸುಮಾರು ಸಮಯ ಕಳೆದು. ಪಾಪ ಕೆ.ಜೆ. ಕುಮಾರು ರಜನಿಕಾಂತನ ಸ್ನೇಹಿತರು ಅವರು. ಅವ್ರ ಜೊತೆ ಆಚಾರ್ಯರ ಜೊತೆ, ಆಮೇಲೆ ತಲವಾನೆ ಫಾರಂ ಅಂತ ಒಂದು ಕೃಷ್ಣ ಅಂತ ಇದೆ, ಒಂದು ಆಯುರ್ವೇದಿಕ್ ಆಸ್ಪತ್ರೆ, ಅಲ್ಲಿಗೆ ಹೋಗ್ತಾ ಇದ್ವು. ಹೀಗೆ ಸುಮಾರು ಲಲಿತ ಮಹಲ್ಗೆ, ಹೀಗೆಲ್ಲ ಸುಮಾರು ಕಡೆ ಮೈಸೂರಿನಲ್ಲಿ ನಾವು ಆಚಾರ್ಯರು ಮತ್ತು ನಾನು ತಿರುಗ್ತಾ ಇದ್ವು. ಸುಮಾರು ಸಂಜೆಗೆ ಅವರು ಪ್ರವಚನ ಆದಮೇಲೆ ಮನೆಗೆ ಬಿಡ್ತಾ ಇದ್ದೆ, ಮುಂಚೆ ಹಿಂದಿನಲ್ಲಿ. ಆಮೇಲೆ ಅವ್ರ ಮಗ ಅವರು ಬರೋಕ್ಕೆ ಶುರು ಮಾಡಿದ್ರು. ಆಗ ನಾನು ಸ್ವಲ್ಪ ಕಮ್ಮಿ ಇದು ಮಾಡಿದೆ. ಹೀಗೆ ಆಚಾರ್ಯರ ಒಡನಾಟದ ಒಂದು ನನಗೆ ಸೌಭಾಗ್ಯ ಸಿಕ್ಕಿದ್ದು ನನ್ನ ತಂದೆಯವರು ಇವರೆಲ್ಲ ಮಾಡಿರುವಂಥ ಒಂದು ಪುಣ್ಯ ಅಂದ್ಕೊಂಡಿದ್ದೀನಿ. ಇವತ್ತಿಗೂ ಮಾಧ್ವ ಅಥವಾ ಆಚಾರ್ಯರ ಅಭಿಮಾನಿಗಳು ಎಲ್ಲಾದರೂ ಸಿಕ್ಕಿದ್ರೆ ರಘುಪತಿ ಭಟ್ರು ಅಂತ ಹೇಳಿದ್ರೆ, ನೀವು ಆಚಾರ್ಯರ ಪುಸ್ತಕಕ್ಕೆ ಚಿತ್ರ ಬರೆದಿದ್ದೀರಾ ಅಂತ ಕೇಳ್ತಾರೆ, ಇವತ್ತಿಗೂ ಕೇಳ್ತಾರೆ. ಅದೆಲ್ಲ ನನಗೆ ಒಂದು ಪೂರ್ವಜನ್ಮದ ಪುಣ್ಯ, ಆಚಾರ್ಯರ ಅನುಗ್ರಹ ಅಂತೀನಿ. ಇಲ್ಲಿ ಆಚಾರ್ಯರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಂಸ್ಥೆಯವರಿಗೆ, ವೀಣಾ ಬನ್ನಂಜೆ ಅವರಿಗೆ, ಮಲ್ಲೇಪುರಂ ವೆಂಕಟೇಶ್ ಅವರಿಗೆ, ಎಲ್ಲರಿಗೂ, ಯಾರ ಹೆಸರು ಬಿಟ್ಟಿದ್ದೇನೋ ಗೊತ್ತಿಲ್ಲ, ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಮಸ್ಕಾರ.